ಸ್ನೇಹಿತರೆ, ನಾವು ಪ್ರತಿದಿನ ಮನೆಯಲ್ಲಿ ಇದನ್ನ ಬಳಸ್ತೀವಿ. ದಿನಾ ನಮ್ಮ ಮನೆಯನ್ನ ಸ್ವಚ್ಛ ಮಾಡಿ ಮೂಲೆಯಲ್ಲಿ ಹೋಗಿ ಕೂರುತ್ತೆ. ಆದ್ರೆ ಇದು ಹೇಗ್ ರೆಡಿ ಆಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಹೌದು, ಪ್ರತಿದಿನ ನಾವು ಬಳಸುವಂತ ಪೊರಕೆ ಬಗ್ಗೆನೇ ನಾನಿವತ್ತು ಮಾತಾಡ್ತಿರೋದು. ಪೊರಕೆಯನ್ನ ಬೇರೆ ಬೇರೆ ವಸ್ತುಗಳಿಂದ ತಯಾರಿಸ್ತಾರೆ. ತೆಂಗಿನ ಗರಿ ಪೊರಕೆ, ಹುಲ್ಲು, ಪ್ಲಾಸ್ಟಿಕ್ ಪೊರಕೆ, ಬೇರೆ ಬೇರೆ ರೀತಿಯ ಪೊರಕೆಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಮನೆಯಲ್ಲೇ ಕೂತು ಪೊರಕೆಯನ್ನ ತಯಾರಿಸಿ ರೈತರು ಸಣ್ಣ ಮೊತ್ತದ ಲಾಭವನ್ನ ಕೂಡ ಪಡಿತಾರೆ. ನೀವು ಯಾವತ್ತಾದ್ರೂ ಈಚಲು ಪೊರಕೆ ಬಗ್ಗೆ ಕೇಳಿದ್ದೀರಾ? ಭಾರತದಾದ್ಯಂತ ಬೇರೆ ಬೇರೆ ಹವಾಮಾನದಲ್ಲಿ ಬೆಳೆಯುವಂತ ಈಚಲು ಮರದ ಪೊರಕೆಗಳು ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಜನ ಇದನ್ನ ಹೆಚ್ಚಾಗಿ ಕೊಂಡ್ಕೊಳ್ತಾರೆ. ಈಚಲು ಮರದ ಗರಿಗಳನ್ನ ಒಣಗಿಸಿ ಸಣ್ಣ ಸಣ್ಣ ತುಂಡುಗಳಾಗಿ ಸೀಳಿ ಅವುಗಳನ್ನ ಸೈಕಲ್ ಟ್ಯೂಬ್ ಅಥವಾ ನೈಲಾನ್ ದಾರದಿಂದ ಬಿಗಿಯಾಗಿ ಕಟ್ತಾರೆ. ಗರಿಗಳ ತುದಿಯನ್ನ ಸಣ್ಣ ಸಣ್ಣ ಸೀಳುಗಳಾಗಿ ಸೀಳಿದ್ರೆ ಸುಂದರವಾದ ಈಚಲು ಪೊರಕೆ ರೆಡಿ ಆಗುತ್ತೆ. ಒಂದು ದಿನಕ್ಕೆ 40 ರಿಂದ 50 ಪೊರಕೆಯನ್ನ ಮಾಡಬಹುದು. ಸೊ ಮಾರುಕಟ್ಟೆಯಲ್ಲಿ ಈಗ ನೋಡೋದಾದ್ರೆ ಒಂದು ಈಚಲು ಪೊರಕೆಗೆ 50 ರಿಂದ 60 ರೂಪಾಯಿ ಇದೆ.